ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ದಿನ ರಾಜ್ಯ ಸರ್ಕಾರದಿಂದ ಯಾವುದೇ ನೋಟಿಫಿಕೇಶನ್ ಆಗಿದ್ದಿಲ್ಲ. ಅವಾಗತ್ತೆ ಇವಾಗತ್ತೆ ಅಂತ ಕಾಯ್ತಾ ಇದ್ವಿ. ಫೈನಲಿ ನಿನ್ನೆ ನೋಟಿಫಿಕೇಶನ್ ಆಗಿದೆ. ಯಾವುದು ಪೊಲೀಸ್ ಇಲಾಖೆಯಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಒಟ್ಟು 3,991 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಈ ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾರು ಸೆಕೆಂಡ್ PUC ಪಾಸ್ ಆಗಿದ್ದೀರಾ ಅವರು ಈ ವಿಡಿಯೋನ ನೋಡಿ ಈ ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಹೌದಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದ್ದಾವೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ. ಹೌದಾ, ಈ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಸಿಗ್ತವೆ. ಕರೆಂಟ್ ಅಫೇರೆನ್ಸ್ ಸೇರಿ, ಹಾಗೆ PDF ನೋಟ್ಸ್ ಕೊಡ್ತೀವಿ, ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತೀವಿ. ಕೇವಲ ಈ ಕೋರ್ಸ್ನ ಬೆಲೆ ಕೇವಲ 999 ರೂಪಾಯಿ ಇದೆ. ಹಾಗೆ ಅಶೋಕ್ 20 ಅಂತ ಒಂದು ಕೂಪನ್ ಕೋಡ್ ಹಾಕಿದರೆ ನಿಮಗೆ ಇನ್ನೂ 20% ಡಿಸ್ಕೌಂಟ್ ಆಗುತ್ತೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಇಲ್ಲಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಮಗೆ ಕೋರ್ಸ್ ಬೇಡ, PDF ನೋಟ್ಸು ಮತ್ತು ಕ್ವಶನ್ ಪೇಪರ್ ಬೇಕು ಅಂದರೆ ಜಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು. ಪೊಲೀಸ್ ಇಲಾಖೆಯ ಓಲ್ಡ್ ಕ್ವಶನ್ ಪೇಪರ್ಸ್ಗಳು 30 ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಇನ್ನೂ ಜಾಸ್ತಿನೇ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲವನ್ನ ಹಾಕ್ತೀವಿ. ಹಾಗೆ PDF ನೋಟ್ಸ್ಗಳು, ಕಂಪ್ಲೀಟ್ GK PDF ನೋಟ್ಸ್ಗಳಿದ್ದಾವೆ. ಹಾಗೆ ನಮಗೆ PDF ನೋಟ್ಸ್ ಬೇಡ, ಪ್ರಿಂಟೆಡ್ ನೋಟ್ಸ್ ಬೇಕು ಓದ್ಕೊಳ್ಳೋಕ್ಕೆ ಅಂದರೆ ಅದು ಸಹ ನಮ್ಮಲ್ಲಿ ಇದೆ. ಜಸ್ಟ್ 499 ರೂಪಾಯಲ್ಲಿ ಕಂಪ್ಲೀಟ್ ಸಿಲೆಬಸ್ ಇರುವ ಬುಕ್ ಸಿಗುತ್ತೆ. ಹಾಗೆ ಅದ್ರ ಜೊತೆಗೆ ಕ್ವಶನ್ ಪೇಪರ್ಸ್ಗಳನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಯಾವುದೋ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಈ ಬುಕ್ಸು, ಕ್ವಶನ್ ಪೇಪರು ಅಥವಾ ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಯಾರು ಈ ಹುದ್ದೆಯನ್ನು ಬಿಟ್ಟಿದ್ದಾರೆ ಅಂದರೆ ಪೊಲೀಸ್ ಇಲಾಖೆಯಿಂದ. ಹೌದಾ, ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ನೋಟಿಫಿಕೇಶನ್ ಆಗಿದೆ. ಒಟ್ಟು 3,991 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಹೌದಾ, ಯಾವ ಪೋಸ್ಟ್ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಅಂದರೆ ನಾಗರಿಕ ಪೊಲೀಸ್ ಹುದ್ದೆಗಳು ಕಾನ್ಸ್ಟೇಬಲ್ ಅಂತ. ಒಟ್ಟು 3,991 ಪೋಸ್ಟ್ಗಳಲ್ಲಿ ಕಲ್ಯಾಣ ಕರ್ನಾಟಕದವರಿಗೆಷ್ಟು, ಹಾಗೆ ಉಳಿದ ಎಲ್ಲ ಜಿಲ್ಲೆಗಳಿಗೆಷ್ಟು ಅಂತ ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ, ಕಲ್ಯಾಣ ಕರ್ನಾಟಕದವರಿಗೆ ಒಟ್ಟು 596 ಪೋಸ್ಟ್ಗಳು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇನಿದಾವೆ ನೋಡಿ ಅವುಗಳಿಗೆ ಒಟ್ಟು 596 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕದವರಿಗೆ. ಇನ್ನು ಉಳಿದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳಿಗೆ 3,395 ಪೋಸ್ಟ್ಗಳು. ಹೌದಾ, ಅದರಲ್ಲೇ ಮಹಿಳಾ ಅಭ್ಯರ್ಥಿಗಳಿಗೂ ಸಹ ನಾನು ಇಲ್ಲಿ ಡಿವೈಡ್ ಮಾಡಿ ಹಾಕಿದ್ದೀನಿ, ಅವುಗಳನ್ನು ನೋಡ್ಕೊಳ್ಳಿ. ಒಟ್ಟು 3,995 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗಿದೆ. ಇನ್ನು ಅಪ್ಲಿಕೇಶನ್ ಯಾವಾಗಿಂತ ಸ್ಟಾರ್ಟ್ ಅಂದರೆ ಇದೇ ತಿಂಗಳು, ಅಂದರೆ ನಾಡಿದ್ದು, ಇವತ್ತು 6 ತಾರೀಕು, 8ನೇ ತಾರೀಕಿನಿಂದ 8/6/2026ರಿಂದ ಅಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ನೀವು ಅವತ್ತಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಕೊನೆಯ ದಿನಾಂಕವನ್ನು ನೋಡೋದಾದರೆ 3/7/2026, ಅಂದರೆ ನಿಮಗೆ ಒಂದು ತಿಂಗಳು ಟೈಮ್ ಇರುತ್ತೆ. ಜುಲೈ 3ನೇ ತಾರೀಕಿನವರೆಗೆ ನಿಮಗೆ ಅರ್ಜಿಯನ್ನು ಸಲ್ಲಿಸೋಕೆ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನೀವು ಎಲ್ಲರೂ ಅಪ್ಲಿಕೇಶನ್ನ ಹಾಕಿ, ಅಪ್ಲಿಕೇಶನ್ ಫೀ ತುಂಬೋದು ಲಾಸ್ಟ್ ಡೇಟು 4ನೇ ತಾರೀಕು, ಜುಲೈ 4 ಅಂತ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಯಾವತ್ತು ಹಾಕ್ತೀರಿ ನೋಡಿ ಅವತ್ತೇ ಅಪ್ಲಿಕೇಶನ್ ಫೀನ ತುಂಬಿ, ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಮುಂದೆ ಸರ್ವರ್ ಬ್ಯುಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಈ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ. ಪೋಸ್ಟ್ ಯಾವುದು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆ, ಹೌದಲ್ವಾ? ಹೀಗಾಗಿ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಮಿನಿಮಮ್ PUC ಇರಬೇಕು. ಹೌದಾ, ನೀವು PUC ಮುಗಿಸಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಪರ್ಸೆಂಟೇಜ್ ಎಷ್ಟಾದರೂ ಆಗಿರಲಿ, ನೀವು ಜಸ್ಟ್ ಪಾಸ್ ಆದರೂ ಆಗಿ ಅಥವಾ ರ್ಯಾಂಕ್ ಸ್ಟೂಡೆಂಟ್ ಆದರೂ ಇರಲಿ, ನೀವು ಜಸ್ಟ್ PUC ಪಾಸ್ ಆಗಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಏಜ್ ಲಿಮಿಟ್. ಹೌದಾ, ಏಜ್ ಲಿಮಿಟ್ ಎಷ್ಟು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ GM ಕ್ಯಾಂಡಿಡೇಟ್ಗಳಿಗೆ 33 ವರ್ಷದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೀವೇನಾದರೂ 33 ವರ್ಷದವರಾಗಿದ್ದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಆಗುತ್ತೆ. ಇದು
ಏನು 2 ವರ್ಷ 1 ವರ್ಷದ ಅವಧಿಗೆ ಹೆಚ್ಚಿಗೆ ಮಾಡಿದ್ರು ನೋಡಿ, ಅದನ್ನು ಸೇರಿಸಿ 33 ವರ್ಷದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೌದಾ? ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ 2A, 2B, 3A, 3B ನೀವೇನಾದರೂ ಆ ಅಭ್ಯರ್ಥಿಗಳಾಗಿದ್ದರೆ, ಅಂದರೆ OBC ಕ್ಯಾಂಡಿಡೇಟ್ ಆಗಿದ್ದರೆ ಗರಿಷ್ಠ 35 ವರ್ಷ, ಅಂದರೆ ನೀವು 35 ವರ್ಷದವರು ಆಗಿದ್ದರೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. 18ರಿಂದ 35 ವರ್ಷ OBC ಅವರು, ಜನರಲ್ದವರು 18ರಿಂದ 33 ವರ್ಷದವರೆಗೆ. ಹಾಗೆ ನೀವೇನಾದರೂ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದವರಾಗಿದ್ದರೆ ನಿಮಗೆ ಇನ್ನೂ 38 ವರ್ಷದವರೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಏಜ್ ಲಿಮಿಟ್ ಸಿಗುತ್ತೆ. ಹಾಗೆ ನೀವೇನಾದರೂ ಆಲ್ರೆಡಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದರೆ ನಿಮಗೆ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಜನರಲ್ ಕ್ಯಾಂಡಿಡೇಟ್ಗಳಿಗೆ 38 ವರ್ಷದವರೆಗೆ ಸಿಗುತ್ತೆ. OBC, SC ST, ಏನು OBC, SC ST ಕ್ಯಾಟಗರಿ ಅಥವಾ ಬುಡಕಟ್ಟು ಜನಾಂಗದವರಾಗಿದ್ದರೆ ನಿಮಗೆ 40 ವರ್ಷದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಟೈಮ್ ಸಿಗುತ್ತೆ ನಿಮಗೆ. ಇಷ್ಟಾಯಿತು. ಇನ್ನು ನೆಕ್ಸ್ಟ್ ಬರೋದು ಅಪ್ಲಿಕೇಶನ್ ಫೀ. ಇವಾಗ ಸೆಕೆಂಡ್ PUC ಆಗಿರಬೇಕು, ಓಕೆ ಆಗಿದೆ, ನಮ್ಮದು ಏಜ್ ಲಿಮಿಟು ಬರುತ್ತೆ. ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಷ್ಟು ಅಪ್ಲಿಕೇಶನ್ ಫೀ ಇದೆ ಅಂದರೆ, ನೀವೇನಾದರೂ ಜನರಲ್ಲು, OBC, 2A, 2B, 3A, 3B ಕ್ಯಾಂಡಿಡೇಟ್ ಆಗಿದ್ದರೆ 750 ರೂಪಾಯಿ ಫೀ ಇದೆ ನಿಮಗೆ. ಹೀಗೆ ನೀವೇನಾದರೂ SC ST ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇದೆ. ಹೌದಾ? ನೀವು ಅಪ್ಲಿಕೇಶನ್ ಹಾಕ್ತೀರಿ ನೋಡಿ, ಅವತ್ತೇ ನೀವು ಅಪ್ಲಿಕೇಶನ್ ಫೀನ ತುಂಬಿದರೆ ಬೆಟರು. ಹಾಗೆ ಇನ್ನು ನೆಕ್ಸ್ಟ್ ಬರೋದು ಸೆಲೆಕ್ಷನ್ ಪ್ರೊಸೆಸ್. ಓಕೆ, ನಾವು ಅಪ್ಲಿಕೇಶನ್ ಹಾಕಿದ್ರಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ. ಹೌದಲ್ವಾ? ಫಸ್ಟು ಏನಿರುತ್ತೆ ಅಂದರೆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಒಂದು ಎಕ್ಸಾಮ್ ಇರುತ್ತೆ ಫಸ್ಟ್ಗೆ, ಅದು ಆನ್ಲೈನಲ್ಲಿರಲ್ಲ, ಆಫ್ಲೈನಲ್ಲಿರುತ್ತೆ. OMR ಶೀಟ್ ಕೊಡ್ತಾರೆ, ನಾವು ಅದರಲ್ಲಿ ಎಕ್ಸಾಮ್ ಬರೆಯೋದಿರುತ್ತೆ. ಎಷ್ಟು ದಿನ ಏನಿತ್ತು ಅಂದರೆ KSP ಅವರು ಪರೀಕ್ಷೆಯನ್ನು ನಡೆಸ್ತಾ ಇದ್ದರು. ಆದರೆ ಈ ಸರ್ತಿ KEA ಬೋರ್ಡ್ಗೆ ಹೋಗಿದೆ. ಅದು KEAದವರು ಈ ಸರ್ತಿ ಪರೀಕ್ಷೆಯನ್ನು ನಡೆಸ್ತಾರೆ. ಅವ್ರದ್ದು ಒಂದು ಸ್ವಲ್ಪ ಟಫ್ ಇರುತ್ತೆ. ನಾನು ಏನು ಮಾಡ್ತೀನಿ ಅಂದರೆ ಇವತ್ತಿನಿಂದಾನೇ ಅವರು KEAದವರು ಒಂದಿಷ್ಟು ಕ್ವಶನ್ ಪೇಪರ್ಸ್ಗಳಿದ್ದಾವೆ ನನ್ನ ಕಡೆ, ಏನು PC-ಗಂತಲೇ ರೆಡಿ ಮಾಡಿದ್ದು ಕ್ವಶನ್ ಪೇಪರ್ಸ್ಗಳಿದ್ದಾವೆ, ಅವುಗಳನ್ನು ನಿಮಗೂ ಕೊಡ್ತೀನಿ. ಹಾಗೆ ಅದನ್ನು ಡೈಲಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಹೋಗ್ತೀನಿ. ಆ ಕ್ವಶನ್ಸ್ಗಳನ್ನು ಕವರ್ ಮಾಡಿಕೊಂಡ್ರೆ ಸಾಕು, ನಿಮಗೆ 100% ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಹೌದಾ? ಫಿಸಿಕಲ್ ಟೆಸ್ಟ್ ಇರುತ್ತೆ. ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಏನು ಸೆಲೆಕ್ಷನ್ ಪ್ರೊಸೆಸ್ ಆಗಿರುತ್ತೆ. ಫಸ್ಟ್ಗೆ ಇವಾಗ ರಿಟರ್ನ್ ಎಕ್ಸಾಮ್ ಇರುತ್ತಲ್ವ, ಅದರಲ್ಲಿ ಏನೇನೆಲ್ಲ ಕೇಳ್ತಾರೆ ಅಥವಾ ಯಾವ ಥರ ಪೇಪರ್ ಇರುತ್ತೆ ಅಂತ ನೋಡೋದಾದರೆ, 100 ಕ್ವಶನ್ಸ್ಗಳಿರ್ತವೆ 100 ಮಾರ್ಕ್ಸ್ಗೆ. ಅಂದರೆ ಒಂದು ಪ್ರಶ್ನೆಗೆ 1 ಅಂಕಗಳು. ಹೌದಾ? ಒಟ್ಟು 1.5 ತಾಸು ಟೈಮ್ ಇರುತ್ತೆ. ಅಂದರೆ 90 ನಿಮಿಷ ನಿಮಗೆ ಟೈಮ್ ಇರುತ್ತೆ. ಅದರಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳಶಾಸ್ತ್ರ, ಇತಿಹಾಸ, ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ, ನೈತಿಕ ಶಿಕ್ಷಣ, ಈ ಥರ ಒಂದಿಷ್ಟಿದ್ದಾವೆ. ನಮ್ಮ ಏನು ಸಿಲೆಬಸ್ ಇರುತ್ತೆ ನೋಡಿ, ನಮ್ಮದು ಆನ್ಲೈನ್ ಕೋರ್ಸ್ ಇದೆ ನೋಡಿ, ಅದರಲ್ಲಿ ಕಂಪ್ಲೀಟಾಗಿ ಎಲ್ಲ ಹೇಳ್ಕೊಡ್ತೀವಿ ಇದನ್ನು. ಹೌದಾ? ನಿಮ್ಮ ಪರೀಕ್ಷೆ ಬರೋದ್ರ ಒಳಗಡೆ ಎಲ್ಲ ಹೇಳ್ಕೊಡ್ತೀವಿ. ನಮ್ಮ PDF ನೋಟ್ಸು ನಮ್ಮ ಬುಕ್ಸ್ನಲ್ಲಿ ಎಲ್ಲ ಕಂಪ್ಲೀಟ್ ಇದೆ ಇದು. ಹಾಗೆ ಇದು ಒಂದೇ ಒಂದು ಪೇಪರ್ ಇರುತ್ತೆ. ಅದರಲ್ಲಿ 100 ಮಾರ್ಕ್ಸ್ಗೆ 100 ಅಂಕಗಳು. ಒಂದಿಷ್ಟು ಜನಕ್ಕೆ ಕಡ್ಡಾಯ ಕನ್ನಡ ಇರುತ್ತೆ ಪೇಪರ್. ಹೌದಾ? ಯಾಕಂದರೆ ಇವರು KEAದವರು ಈ ಸರ್ತಿ ಪರೀಕ್ಷೆಯನ್ನು ನಡೆಸ್ತಿರೋದ್ರಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಫಿಕ್ಸ್ ಇಡ್ತಾರೆ ಅವರು. ಆದರೆ ನಿಮ್ಮದೇನಾದರೂ SSLCಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲ ಅಂದರೆ ನೀವು ಪರೀಕ್ಷೆಯನ್ನು ಬರೀಲೇಬೇಕು, ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು. ಅಥವಾ KEAದವರು ನಡೆಸ್ತಕ್ಕಂಥ ಫಸ್ಟ್ಗೆ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿದ್ದರೆ ಇದರಲ್ಲಿ ಏನು ಬರಲ್ಲ. ಏನು ನಿಮ್ಮ ಭಾಷೆ ಏನಿರಬೇಕು, ಕನ್ನಡ ಇರಬೇಕು. ನೀವು SSLCಯಲ್ಲಿ ಓದುವಾಗ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಕನ್ನಡ ಇತ್ತು ಅಂದರೆ ನಿಮಗೆ ಯಾವುದೇ ರೀತಿ ಈ ಪರೀಕ್ಷೆ ಇರಲ್ಲ. ಹೌದಾ? ಇಷ್ಟು ಮಾಹಿತಿ. ಈ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂದರೆ 2/8/2026 ಆಲ್ರೆಡಿ ಅವರು ಡೇಟ್ನ ಮೆನ್ಷನ್ ಮಾಡಿದ್ದಾರೆ. ನಾವು ಆಗಸ್ಟ್ 2ನೇ ತಾರೀಕಿಗೆ ನಿಮ್ಮ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ. ಯಾಕಂದರೆ ಅವರು KEA ಬೋರ್ಡ್ನವರು ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಹೇಳಿದ ಡೇಟಿಗೆ ಎಕ್ಸಾಮ್ನ ನಡೆಸ್ತಾರೆ. ಹೌದಾ? ಹೀಗಾಗಿ ನಾವು ಪ್ರಿಪೇರ್ ಆಗಬೇಕು. ಇನ್ನು ಎಕ್ಸಾಮ್ ಆಯಿತು, ನಾವು ಅದರಲ್ಲಿ ಪಾಸ್ ಆದ್ವಿ ಅಂದರೆ ಫಿಸಿಕಲ್ ಟೆಸ್ಟ್ ಏನೇನಿರುತ್ತೆ. ಫಿಸಿಕಲ್ ಟೆಸ್ಟ್ ಅಂದರೆ ಫಸ್ಟ್ ನಿಮ್ಮ ಹೈಟು, ವೇಟು ಅವುಗಳನ್ನೆಲ್ಲ ಚೆಕ್ ಮಾಡ್ತಾರೆ. ನೀವೇನಾದರೂ ಪುರುಷ ಅಭ್ಯರ್ಥಿಗಳಾಗಿದ್ದರೆ 168 ಸೆಂಟಿಮೀಟರ್ ಹೈಟ್ ಇರಬೇಕು. 168 ಅಲ್ಲ, 170 ತೊಗೊತಾರೆ ಅವರು. ಹೌದಾ? 170 ಕಂಪಲ್ಸರಿ ತೊಗೊತಾರೆ. ಯಾಕಂದರೆ
ಜಾಸ್ತಿ ಜನ ಅಪ್ಲಿಕೇಶನ್ ಹಾಕೋದ್ರಿಂದ 170 ಹೈಟ್ ತೊಗೊತಾರೆ. 168ರ ಮೇಲ್ಗಡೆ ಇದ್ದವರು ನೀವು ಅಪ್ಲಿಕೇಶನ್ ಹಾಕೋದು ಬೆಟರು. ಹೌದಾ? 168 ಇದ್ದರೂ ತೊಗೊಳ್ತಾರೆ, ಬಟ್ ರೇರ್, ಕಡಿಮೆ ಒಂದು ಸ್ವಲ್ಪ. ಹಾಗೆ ಎದೆ ಚೆಸ್ಟ್ ಎಷ್ಟಿರಬೇಕು ಅಂದರೆ 86 ಸೆಂಟಿಮೀಟರ್ ಇರಬೇಕು ವಿಸ್ತರಿಸಿದಾಗ. ಹೌದಾ? 5 ಸೆಂಟಿಮೀಟರ್ ವಿಸ್ತರಣೆ ಆಗಬೇಕು. ಈ ಥರ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಹಿಗ್ಗಬೇಕು ಅದು. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಇದ್ದರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮಹಿಳಾ ಅಭ್ಯರ್ಥಿಗಳು ಕೇವಲ 157 ಇದ್ದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ 45 kg ಇರಬೇಕು ನೀವು. ಹೌದಾ? ಪೊಲೀಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ 45 kg ಇರಬೇಕು. ಇಷ್ಟು ಮಾಹಿತಿ. ಇನ್ನು ನೆಕ್ಸ್ಟ್ ಬರೋದು ರನ್ನಿಂಗು, ಜಂಪಿಂಗ್ ಅವು ಇರ್ತವೆ, ಅವುಗಳನ್ನು ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. 1600 ಮೀಟರ್ ಓಟ ಇರುತ್ತೆ. 6 ನಿಮಿಷ 30 ಸೆಕೆಂಡ್ ಟೈಮ್. ಆರ್ಮಿ ಅಷ್ಟೇನು ಹಾರ್ಡ್ ಇರಲ್ಲ ಇದು. 1600 ಮೀಟರು 6 ನಿಮಿಷ 30 ಸೆಕೆಂಡ್ ಒಳಗಡೆ ನಾವು ಓಡಬೇಕು. ಹೌದಾ? ಯಾರು ಪ್ರಾಕ್ಟೀಸ್ ಮಾಡಿರ್ತೀರೋ ಅವರೆಲ್ಲರೂ ಪಾಸ್ ಆಗ್ತೀರಾ. ಹಾಗೆ ಎತ್ತರ ಜಿಗಿತ ಇರುತ್ತೆ ಅಥವಾ ಉದ್ದ ಜಿಗಿತ, ನೀವು ಎರಡರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಎತ್ತರ ಜಿಗಿತ ಅಂದರೆ 1.20 ಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ನೀವು ಎತ್ತರ ಜಿಗಿತವನ್ನು ಜಿಗಿಬೇಕಾಗತ್ತೆ. ಉದ್ದ ಜಿಗಿತ ಜಿಗಿತೀನಿ ಅಂದರೆ 3.80 ಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ, ಅಂದರೆ 4 ಮೀಟರಷ್ಟು ಜಿಗಿಬೇಕಾಗಿರುತ್ತೆ. 3 ಅವಕಾಶಗಳನ್ನು ಕೊಡ್ತಾರೆ. ಈ ಯಾವುದು ಎತ್ತರ ಜಿಗಿತ ತಗೊಳ್ಳಿ ಅಥವಾ ಉದ್ದ ಜಿಗಿತ ತಗೊಳ್ಳಿ, 3 ಅವಕಾಶಗಳನ್ನು ಕೊಡ್ತಾರೆ. ಅದರಲ್ಲಿ ಪಾಸ್ ಆದರೆ ಸಾಕು, ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗ್ತೀರಾ. ಹಾಗೆ ಗುಂಡು ಎಸೆತ 7.26 kg ಇರುತ್ತೆ. ಅದು 7.26 7 kg 7.5 kg ಇರುತ್ತೆ. ಅದನ್ನು ನಾವು 5.60 ಮೀಟರ್ಗಳಿಗಿಂತ ಕಡಿಮೆ ಇಲ್ಲದಂತೆ ನಾವು ಒಗಿಬೇಕು. ಅದನ್ನು ಅಂದರೆ 6 ಮೀಟರ್ ಒಗಿಬೇಕು. ಅದಕ್ಕೂ 3 ಅವಕಾಶ ಕೊಡ್ತಾರೆ. ಆ 3 ಅವಕಾಶಗಳಲ್ಲಿ ನಾವು ಪಾಸ್ ಆಗಬೇಕಾಗಿರುತ್ತೆ. ನೀವೇನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಜಸ್ಟ್ ನಿಮಗೆ 400 ಮೀಟರ್ ಓಟ ಇರುತ್ತೆ. 400 ಮೀಟರ್ ಓಟ ಇರುತ್ತೆ. ಎಷ್ಟು ಅಂದರೆ 2 ನಿಮಿಷ. 2 ನಿಮಿಷದ ಒಳಗಡೆ ನೀವು 400 ಮೀಟರ್ ಓಟನ ಕಂಪ್ಲೀಟ್ ಮಾಡಿದರೆ ಸಾಕು, ನೀವು ಕ್ವಾಲಿಫೈ ಆಗ್ತೀರಾ. ಹಾಗೆ ಎತ್ತರ ಜಿಗಿತ, ಉದ್ದ ಜಿಗಿತ ಸೇಮ್. 0.90 ಮೀಟರ್ಗಿಂತ ಕಡಿಮೆ ಜಿಗಿಬೇಕು. ಉದ್ದ ಜಿಗಿತ ಅಂದರೆ 2.50 ಮೀಟರ್ಗಿಂತ. ಅದಕ್ಕೂ ನಿಮಗೂ 3 ಅವಕಾಶ ಕೊಡ್ತಾರೆ. ಗುಂಡು ಎಸೆತದಲ್ಲಿ 4 kg ಇರುತ್ತೆ. 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಒಗಿಬೇಕು. ಇಷ್ಟು ನಿಮ್ಮದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಇನ್ನು ಕೊನೆಯದಾಗಿ ಬರೋದು ಮೆಡಿಕಲ್ ಎಕ್ಸಾಮಿನೇಷನ್. ಹೌದಾ? ಇಷ್ಟು ದಿನ ಯಾವುದೇ ರೀತಿ ನೋಟಿಫಿಕೇಷನ್ ಆಗಿದ್ದಿಲ್ಲ. ಸುಮಾರು ದಿನಗಳ ನಂತರ, ಸುಮಾರು ವರ್ಷಗಳ ನಂತರ ನೋಟಿಫಿಕೇಷನ್ ಆಗಿದೆ. ಹೀಗಾಗಿ ಎಲ್ಲರೂ ಓದೋದ ಕಡೆ ಗಮನ ಕೊಡಿ. ಈ ವರ್ಷ ನಾವು ಸೆಕೆಂಡ್ PUC ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಿ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಧನ್ಯವಾದಗಳು.